ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ಹಾವಳಿ ದಿನೇ ದಿನೇ ಹೆಚ್ಚುತ್ತಿದ್ದು ಇದನ್ನು ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಬಿಜೆಪಿ ವಿಪಕ್ಷ ನಾಯಕ ಆರೋಷ ಗಂಭೀರ ಆರೋಪ ಮಾಡಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿನಲ್ಲಿ ನಡೆಸಿದ ಡ್ರಗ್ಸ್ ದಾಳಿಯನ್ನು ಉಲ್ಲೇಖಿಸಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಉಡುಪಿಯಲ್ಲಿ ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡು ಬಿಜೆಪಿ ವಿಪಕ್ಷ ನಾಯಕ ಆರೋಷಕ್ ಅವರು ಕಾಂಗ್ರೆಸ್ ಪಕ್ಷದ ನಡೆಯನ್ನು ಕಟುವಾಗಿ ಟೀಕಿಸಿದರು. ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾಫಿಯಾ ಪತ್ತೆ ಮಾಡಿದ ಮಹಾರಾಷ್ಟ್ರ ಪೊಲೀಸರ ಕಾರ್ಯಾಚರಣೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಈ ಕುರಿತು ಉಡುಪಿಯಲ್ಲಿ ಮಾತನಾಡಿದ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್, ಕರ್ನಾಟಕದಲ್ಲಿ ಡ್ರಗ್ಸ್ ಮಾಫಿಯಾ ರಾಜ್ಯವನ್ನೇ ಸುತ್ತುವರಿದಿದೆ ಎಂದು ಆರೋಪಿಸಿದರು. ಹೊಸ ವರ್ಷಾಚರಣೆಯ ನೆಪದಲ್ಲಿ ಡ್ರಗ್ಸ್ ಸಂಸ್ಕೃತಿ ರಾಜ್ಯದಲ್ಲಿ ವ್ಯಾಪಕವಾಗಿ ಬೆಳೆದಿದ್ದು ಸರ್ಕಾರ ಇದನ್ನು ತಡೆಯುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಅವರು ಹೇಳಿದರು. ಈ ಬಾರಿ ಹೊಸ ವರ್ಷ ಆಚರಣೆಯಲ್ಲ, ಇದು ಡ್ರಗ್ಸ್ ಸೆಲೆಬ್ರೇಷನ್. ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿಗೆ ಬಂದು ಕೋಟ್ಯಂತರ ರೂಪಾಯಿ ಡ್ರಗ್ಸ್ ವಶಪಡಿಸಿಕೊಳ್ತಾರೆ. ನಮ್ಮ ಪೊಲೀಸರಿಗೆ ಇದು ಯಾಕೆ ಗೊತ್ತಾಗೋದಿಲ್ಲ? ಇದಕ್ಕಿಂತ ಅವಮಾನ ಇನ್ನೇನು ಬೇಕು ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಇವ್ರ ಸಹಕಾರದಿಂದ ಹಿಡಿದ್ರಂತೆ. ಜ್ಞಾನ ಬೇಡ, ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ, ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ನಿಮ್ಗೆ ಯಾಕ್ರಿ ಸಿಕ್ಕಿಲ್ಲ ಆ ಇನ್ಫಾರ್ಮೇಷನ್ನು? ಸತ್ತೋಗಿದೆಯಾ ಇಂಟೆಲಿಜೆನ್ಸಿ ಕರ್ನಾಟಕದಲ್ಲಿ? ಕಾನೂನು ಸುವ್ಯವಸ್ಥೆ ಇದೆಯಾ ನಿಮ್ಮಲ್ಲಿ? ಅವ್ರು ಬಂದು ನಿಮ್ಮನ್ನು ಸಹಾಯ ತಗೊಂಡು, ಅದು ರೂಲ್, ಅದು ಡೈರೆಕ್ಟಾಗಿ ರೈಡ್ ಮಾಡೋಂಗಿದ್ರೆ ಅಲ್ಲಿಂದಾನೆ ಪೊಲೀಸ್ ಕರ್ಕೊಂಬಂದು 100 ಜನ ರೈಡ್ ಮಾಡ್ತಾಯಿದ್ರು. ಆದರೆ ಕಾನೂನಿಲ್ಲ ನಮ್ಮಲ್ಲಿ. ಯಾವುದೇ ರಾಜ್ಯದಲ್ಲಿ ಆ ಪೊಲೀಸರ ಇನ್ಫಾರ್ಮೇಷನ್ ಮಾಡಿ ಆಮೇಲೆ ರೈಡ್ ಮಾಡಬೇಕು, ಅದು ಕಾನೂನು. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಇವ್ರಿಗೆ? ಅದು ಕಾನೂನು ರೀ. ಕಾನೂನು ಇರೋದಕ್ಕೆ ಅವರು ಲೋಕಲ್ ಪೊಲೀಸ್ಗೆ ಕೇಳಿದ್ದಾರೆ ಅಷ್ಟೇ. ಇಲ್ಲ ಅಂದರೆ ಅಲ್ಲಿಂದಾನೇ ಬರ್ತಾಯಿದ್ರು. ಅಂದರೆ ಈ ಸರ್ಕಾರ ಬೇಜವಾಬ್ದಾರಿ. ಡ್ರಗ್ ಫ್ಯಾಕ್ಟ್ರಿ ಪತ್ತೆ ಆದ್ರೂ ಕೂಡ ನಮ್ಮ ಪೊಲೀಸರ ಸಹಕಾರ. ಇವತ್ತು ಮಂಗಳೂರು ಒಂದರಲ್ಲೇ ಸುಮಾರು 130ಕ್ಕೂ ಹೆಚ್ಚು ಡ್ರಗ್ ಪ್ಲಡ್ಡರ್ಸ್ ಏನಿದ್ದಾರೆ, ಮಾಫಿಯಾ ಏನಿದೆ, ಜೈಲುಗಳಲ್ಲಿದ್ದಾರೆ. ಇನ್ನು ರಾಜ್ಯದಲ್ಲಿ ಇಂಟೆಲಿಜೆನ್ಸ್ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಎಂದು ಆರೋಪಿಸಿದ ಆರ್ ಅಶೋಕ್ ಅವರು, ಹೊರ ರಾಜ್ಯದ ಪೊಲೀಸರು ಬಂದು ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಪರಿಸ್ಥಿತಿ ಬಂದಿದೆ ಎಂದು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು. ಕರ್ನಾಟಕದಲ್ಲಿ ಇಂಟೆಲಿಜೆನ್ಸ್ ಸತ್ತು ಹೋಗಿದೆಯಾ? ಹೊರ ರಾಜ್ಯದವರು ಬಂದು ನಮ್ಮ ರಾಜ್ಯದಲ್ಲಿ ರೇಡ್ ಮಾಡ್ತಾರೆ, ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಎಂದರು. ಇದೇ ವೇಳೆ ಜೈಲು ವ್ಯವಸ್ಥೆಯ ಮೇಲೂ ಬಿಜೆಪಿ ವಿಪಕ್ಷ ನಾಯಕ ಅಶೋಕ್ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಜೈಲುಗಳು 5 ಸ್ಟಾರ್ ಸೌಲಭ್ಯಗಳ ಕೇಂದ್ರಗಳಾಗಿ ಮಾರ್ಪಟ್ಟಿದ್ದು ಅಲ್ಲಿ ಡ್ರಗ್ಸ್, ಮದ್ಯ, ಆಹಾರ ಎಲ್ಲವೂ ಲಭ್ಯವಿದೆ ಎಂದು ಆರೋಪಿಸಿದರು. ಜೈಲುಗಳು ವೈನ್ ಫ್ಯಾಕ್ಟರಿಗಳಾಗಿವೆ. ಬಿರಿಯಾನಿ, ಎಣ್ಣೆ, ಡ್ರಗ್ಸ್ ಎಲ್ಲವೂ ಸಿಗುತ್ತೆ. ಪ್ರತಿದಿನ ಒಬ್ಬ ಕಾನ್ಸ್ಟೇಬಲ್ 1 ಲಕ್ಷ ರೂಪಾಯಿ ಸಂಪಾದಿಸ್ತಾನೆ. ಜೈಲುಗಳು ಹಣ ವಸೂಲಿ ಕೇಂದ್ರಗಳಾಗಿವೆ ಎಂದು ಬೇಸರ ಹೊರಹಾಕಿದ್ದಾರೆ. ಬೇರೆ ರಾಜ್ಯದವರೇ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡೋರು ಯಾರು ಇವತ್ತು ಅಂತ ಹೇಳಿದ್ರೆ ಹೊರ ರಾಜ್ಯದವರು. ಈ ಜೈಲುಗಳಲ್ಲೆಲ್ಲ ಈಗ ನಿಮ್ಗೆ ಏನ್ ಬೇಕು ಎಲ್ಲ ಸಿಗುತ್ತೆ ಅಲ್ಲಿ, 5 ಸ್ಟಾರ್ ಫೆಸಿಲಿಟಿ. ಬೆಂಗಳೂರು ಜೈಲುಗಳಲ್ಲಿ, ಮಂಗಳೂರು ಜೈಲುಗಳಲ್ಲಿ ನಿಮ್ಗೆ ಏನ್ ಬೇಕು? ಡ್ರಗ್ ಬೇಕಾ, ಅಫೀಮ್ ಬೇಕಾ, ಗಾಂಜಾ ಬೇಕಾ, ವಿಸ್ಕಿ ಬೇಕಾ, ಬ್ರ್ಯಾಂಡಿ ಬೇಕಾ? ವೈನ್ ಅಲ್ಲೇ ತಯಾರು ಮಾಡ್ತಾರೆ ಅವ್ರಿಗೆ. ಜೈಲುಗಳಲ್ಲೇ ವೈನ್ ಫ್ಯಾಕ್ಟ್ರಿ ಮಾಡ್ಬಿಟ್ಟಿದ್ದಾರೆ. ನಾವೆಲ್ಲ ವೈನ್ ಫ್ಯಾಕ್ಟ್ರಿ ಬೇರೆ, ಲೈಸೆನ್ಸ್ ಇಲ್ದಿರ ಫ್ಯಾಕ್ಟ್ರಿ ನಡೆಸೋದು ಹೆಂಗೆ ಅಂತ ಹೇಳಿ ಕಲ್ತ್ಕೊಂಡಿದ್ದಾರೆ. ಅದನ್ನ ಮಾಧ್ಯಮದವ್ರು ನೀವೆಲ್ಲ ತೋರಿಸಿದ್ದೀರ. ಇವತ್ತು ಅದೇನಾಗಿದೆ ಅಂತ ಹೇಳಿದ್ರೆ ಜೈಲುಗಳು ಹಣ ವಸೂಲಿ ಮಾಡುವಂತ ಕೇಂದ್ರಗಳಾಗೋಗ್ಬಿಟ್ಟಿದೆ. ಪೊಲೀಸರಿಗೆ, ಅಲ್ಲಿ ಕೆಲಸ ಮಾಡೋ ಪೊಲೀಸರಿಗೆ ಪ್ರತಿ ದಿನ ಅವ್ರ ಮನಸ್ಸು ಮಾಡಿದ್ರೆ ಒಬ್ಬ ಕಾನ್ಸ್ಟೇಬಲ್ 1 ಲಕ್ಷ ರೂಪಾಯಿ ಅಲ್ಲಿ ಅರ್ನ್ ಮಾಡ್ಬೋದು ಪ್ರತಿ ದಿನ. ಕಾಂಪಿಟೇಷನ್ ಇದೆ ಅಲ್ಲಿ. VIP ಇರ್ತಾರಲ್ಲ, ಯಾರು VIP ಕೈದಿ ಇರ್ತಾರಲ್ಲ, ಅಲ್ಲೇ ಆ ವಾರ್ಡ್ಗೆ ಹಾಸ್ಕೊಂತಾರೆ ಪೊಲೀಸರು. ಅದಕ್ಕೆ ರೆಕಮೆಂಡೇಶನ್, ಅದಕ್ಕೆ ಇನ್ಫ್ಲೂಯೆನ್ಸು. ಯಾಕೆ ಅಂದರೆ ಅವ್ರಿಗೆ ಬಿರಿಯಾನಿ, ಎಣ್ಣೆ, ಡ್ರಗ್ಗು ಎಲ್ಲ ಸಪ್ಲೈ ಮಾಡೋವಂಥದ್ದಕ್ಕೆ. ಇದು ಇವತ್ತಿನ ಪರಿಸ್ಥಿತಿ. ಒಂಥರ ಸತ್ತೌಟಿದೆ. ರಾಜ್ಯಕ್ಕೆ ಸುಮಾರು 500ರಿಂದ 600 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಪ್ರವೇಶಿಸಿದೆ. ಈ ಡ್ರಗ್ಸ್ ಹಂಚಿಕೆಯಲ್ಲಿ ಪೊಲೀಸರೇ ಶಾಮೀಲಾಗಿದ್ದಾರೆ. ಪೊಲೀಸರೇ ಕಳ್ಳರಂತೆ ವರ್ತಿಸುತ್ತಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಡ್ರಗ್ಸ್ ಎಲ್ಲ ವಿಲೇವಾರಿಯಾಗುತ್ತೆ.
ಇದನ್ನು ನಿಯಂತ್ರಿಸಲು ಸರ್ಕಾರಕ್ಕೆ ತಾಕತ್ತು ಇಲ್ಲ ಎಂಬ ಶಾಕಿಂಗ್ ಆರೋಪವನ್ನು ಅಶೋಕ್ ಮಾಡಿದ್ದಾರೆ. ಗೃಹ ಸಚಿವರು ಸಂಪೂರ್ಣವಾಗಿ ಕಾಣೆಯಾಗಿದ್ದಾರೆ. ಏನೇ ಪ್ರಶ್ನೆ ಕೇಳಿದ್ರೂ ವರದಿ ಬಂದಿಲ್ಲ ಎನ್ನುವುದು ಸರ್ಕಾರದ ಉತ್ತರ ಎಂದು ವ್ಯಂಗ್ಯವಾಡಿದ ಅಶೋಕ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ಹಂಚಿಕೆ ಗಲಾಟೆಯಲ್ಲಿ ಮುಳುಗಿದ್ದಾರೆ. ಗೃಹ ಸಚಿವರಿಗೆ ಕಾಮನ್ ಸೆನ್ಸ್ ಇಲ್ವಾ? ಮುಖ್ಯಮಂತ್ರಿ ಕುರ್ಚಿ ಜಗಳದಲ್ಲಿ ಮುಳುಗಿದ್ದಾರೆ. ಇದು ಗಿಣಿಶಾಸ್ತ್ರದ ಸರ್ಕಾರ ಎಂದು ಬಿಜೆಪಿ ವಿಪಕ್ಷ ನಾಯಕ ಟೀಕಿಸಿದ್ರು. ಸುಮಾರು 500-600 ಕೋಟಿ ಡ್ರಗ್ ಕರ್ನಾಟಕಕ್ಕೆ ಬಂದಿದೆ. ಸರ್ಕಾರ ಏನು ಕತ್ತೆ ಕಾಯ್ತಾ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ ವಿರೋಧ ಪಕ್ಷದ ನಾಯಕರಾಗಿ. ಇನ್ನೆರಡೇ ದಿನ ಇರೋದು, ಓನ್ಲಿ 2 days ಇದೆಲ್ಲ ಬಿಕ್ರಿ ಆಗೋತೈತೆ. ಈಗ ಪೊಲೀಸರೇ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ. ನೀವು ಡ್ರಗ್ ಹಂಚಿಕೆ ಮಾಡೋದ್ರಲ್ಲಿ ಪೊಲೀಸರೇ ಇನ್ವಾಲ್ವ್ ಆಗಿದ್ದಾರೆ. ಪೊಲೀಸರೇ ಕಳ್ರಾವುಟ್ ಅವರೇ. ಈಗ ನೋಡ್ತಾ ಇದ್ದೀರಲ್ಲ, ದರೋಡೆ. ಕಮಿಷನರ್ ಆಫೀಸ್, ಬೆಂಗಳೂರು ಕಮಿಷನರ್ ಆಫೀಸ್ ಎದುರುಗಡೆ 11 ಕೋಟಿ ಪೊಲೀಸನೇ ಕಳ್ತನ ಮಾಡ್ತಾರೆ. ಯಾರು? ಕಮಿಷನರ್ ಆಫೀಸ್ ಗಾರ್ಡ್ ಇದಾನಲ್ಲ, ಕಮಿಷನರ್ ಆಫೀಸ್ ಮುಂದೆ ಗಾರ್ಡ್ ನಿಂತಿದ್ದಾನಲ್ಲ, ಅವನೇ 11 ಲಕ್ಷ ಕಳ್ತನ ಮಾಡ್ತಾನೆ ಕಾರಲ್ಲಿ. ಇನ್ನು ಜಯನಗರ, ಬೆಂಗಳೂರು ಜಯನಗರದಲ್ಲಿ 7 ಕೋಟಿ ಆಡು ಅಗಲೆ. ಹೋಮ್ ಮಿನಿಸ್ಟರ್ ಅನ್ನೋರು ಕಾಣೆಯಾಗೋಟಿದ್ದಾರೆ. ಏನು ಕೇಳಿದ್ರು ತಾವೇ ಹೇಳಿದಿರಲ್ಲ, ನೋಡೋಣ, ವರದಿ ಬಂದಿಲ್ಲ, ಗೊತ್ತಿಲ್ಲ, ಕಾಮನ್ ಇದು. ಇನ್ನು ಸಿದ್ದರಾಮಯ್ಯನವರು ಅದೇನು ಅವರ ಕುರ್ಚಿ ಜಗಳದಲ್ಲಿ ಅವ್ರಿಗೆ ರಿಟೈನ್ ಆದರೆ ಸಾಕಾಗ್ಬಿಟ್ಟೈತೆ. ಕಳೆದ 1 ವರ್ಷದಿಂದ ಪ್ರತಿದಿನ ಮಾಧ್ಯಮದವರು ತೋರಿಸಿ ಜನಕ್ಕೂ ಬೇಜಾರಾಗ್ಬಿಟ್ಟಿದೆ. ಯಾರು ಮುಖ್ಯಮಂತ್ರಿ ಅನ್ನೋದು ಜನಕ್ಕೂ ಬೇಜಾರಾಗ್ಬಿಟ್ಟಿದೆ. ಏನಪ್ಪ, ಒಂದಿನ DK ಅಂತಾರ, ಒಂದಿನ ಈ ಜ್ಯೋತಿಷ್ಯ ಇರ್ತಾರಲ್ಲ, ಗಿಣಿಶಾಸ್ತ್ರ, ಆ ಗಿಣಿಶಾಸ್ತ್ರದ ಸರ್ಕಾರ ಇದು. ಗಿಣಿಶಾಸ್ತ್ರ ಹೇಳ್ತೈತಲ್ಲ, ಅದು ಒಂದಿನ ಒಂದು ಹೇಳುತ್ತೆ, ಒಂದು ತೆಗಿಯುತ್ತೆ, ಇನ್ನೊಂದು ದಿನ ಇನ್ನೊಂದು ತೆಗಿಯುತ್ತೆ. ಒಂದಿನ DK ಶಿವಕುಮಾರ್ ತೆಗೆದ್ರೆ ಇನ್ನೊಂದು ದಿನ ಸಿದ್ದರಾಮಯ್ಯ ತೆಗಿಯುತ್ತೆ, ಇನ್ನೊಂದು ದಿನ ಪರಮೇಶ್ವರ್, ಇನ್ನೊಂದು ದಿನ ಜಾರಕಿಹೊಳಿ. ಮೂಲೆಗಳಲ್ಲಿ ಎದ್ಬಿಟ್ಟಿದ್ದಾರೆ ಕಾಂಗ್ರೆಸ್ MLAಗಳು. ನಾನು ಯಾಕೆ ಆಗ್ಬಾರ್ದು ಚೀಫ್ ಮಿನಿಸ್ಟರ್ ಅಂತ. ಆ ಪರಿಸ್ಥಿತಿ ಇವತ್ತು ಇದೆ. ಅವರು ಸರ್ಕಾರ ಏನಾದರೂ ಹಾಳಾಗೋಗ್ಲಿ, ಅವರು ಅಧಿಕಾರ ಹಂಚಿಕೆಯಲ್ಲಿ ಅವರು ಕೇಂದ್ರದ ನಾಯಕರು ಏನಾಗಿದ್ದಾರೆ, ಒಂದು ರೀತಿ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸತ್ತ ಹೈಕಮಾಂಡ್ ಆಗ್ಬಿಟ್ಟಿದೆ. ಖರ್ಗೆ ಕೇಳಿದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ತೀರ್ಮಾನ ತೆಗೆದುಕೋಬೇಕು, ನಂದೇನೂ ಇಲ್ಲ, ಇಲ್ಲಿ ಎಲ್ಲ ರಾಹುಲ್ ಗಾಂಧಿ ತೀರ್ಮಾನ ತೆಗೆದುಕೊಂತಾರೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ನಿಯಂತ್ರಣಕ್ಕೆ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಹೊರ ರಾಜ್ಯದ ಪೊಲೀಸರೇ ಕರ್ನಾಟಕದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರೋದು ರಾಜ್ಯದ ಕಾನೂನು ಸುವ್ಯವಸ್ಥೆ ಮೇಲಿನ ದೊಡ್ಡ ಪ್ರಶ್ನೆಯಾಗಿದೆ. ಡ್ರಗ್ಸ್ ವಿರುದ್ಧದ ಹೋರಾಟದಲ್ಲಿ ರಾಜ್ಯ ಸರ್ಕಾರದ ಪಾತ್ರವೇನು? ಬಿಜೆಪಿ ಆರೋಪಗಳಿಗೆ ಸರ್ಕಾರ ಯಾವ ರೀತಿಯ ಸ್ಪಷ್ಟನೆ ನೀಡಲಿದೆ ಎಂಬುದು ಈಗ ಎಲ್ಲರ ಗಮನ ಸೆಳೆದಿದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.